ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಮಗಳ ಹೇಳ್ಬೇವ. ಓ ಊರು ಬಿಟ್ಟೇನ? ಅದಕ್ಕೆ ಕರೆದಿಲ್ಲ ನನಗೆ. ಯಾಕೆ ಬೇವ ರಾವಾದಿ? ಅಲ್ಲ ನಿಮ್ಮವ್ವ ಅಪ್ರೂಪಕ್ಕೆ ಬಂದಾಳ. ಯವ್ವ ಇರಬೇನ ಆಗ್ತೀನ ಏನಾದ್ರೂ ಮಾಡ್ಕೊಡ್ತೀನಿ ತಿಂದು ಹೋಗುವಂತಿ ಅಂತ ಅನ್ನೋದು ಬಿಟ್ಟು ಹೋಗಕ್ಕೆ ಕರೆದಿಲ್ಲ ಅಂತ ಕೇಳ್ತಿರಲಿ. ನಿನ್ನ ಏನ್ಲಿ ನಿನ್ನ ತಾಯಿ ಬೆಲೆ ಏನಾರ ಗೊತ್ತಿತ್ತಂದ್ಲೆ? ಅಲ್ಲ ಅಂತ ಜೋಳಿಗೆ ಆಡಿಸಿದಂತ ಈ ನನ್ನ ತಾಯಿ ಮುದ್ದು ತಾಯಿ. ಸರಿನಾ ಯವ್ವ? ಹೌದು ಊರಿಗೆ ಹೋಗಲ್ಲಂದ್ರೆ ಯಾವಾಗ ಹೋಗ್ತಿದಿ? ನೋಡಿ ಸ್ನೇಹಿತರೆ ಎಂತ ಮಗಳದಾಳ ಅಂತ. ತಾಯಿ ಬಂದ್ರ ಹಬ್ಬಕ್ಕೆ ಬಂದೇವ 4 ದಿನ ಇರು ಉಂಡಿ ಕಟ್ಕೊಂಡು ಹೋಗ್ತಿ ಹಂಗೆ ಮಾಡ್ಬತ್ತಿ ಇರುಬೇ ಅದು ತಿನ್ಬೇ ಇದು ತಿನ್ಬೇ ನಿನ್ಗೆ ಏನು ಇಷ್ಟ ಹೇಳಬೇ ಮಾಡ್ಕೊಡ್ತೀನಿ ನಾನು ಊರಿಗೆ ಬರ್ಲೇನೆ ಬೇವ ಕರ್ಕೊಂಡು ಹೋಗ್ಬೇ ಯವ್ವ ನನಗದು ಕೊಡ್ಸೋಬೇಕು ನೋಡ್ಬೇವ ಅಂತೆಲ್ಲ ಕೇಳ್ತಾರ. ಆದ್ರೆ ಈ ನನ್ನ ಮಗಳು ಈ ತಾಯಿಗೆ ಯಾಕೆ ಬಂದಿಯವ ನೀನು ಇನ್ನ ಹೋಗಲ್ಲನ ಟೈಮ್ ಆಗಿಲ್ಲನ ಅಲ್ಲಿ ಮನೆ ಕೆಲಸ ಇಲ್ಲನ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರ ಅನ್ನೋ ಅರ್ಥಕ್ಕೆ ಮಾತಾಡ್ತಾಳೆ ನೋಡ್ರಿ. ಪ್ಲೀಸ್ ರೀ ಈ ವಿಡಿಯೋಗಳನ್ನ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮೈ ಚಾನಲ್ ರೀಪ ಪ್ಲೀಸ್ ಪ್ಲೀಸ್ ರೀ. ನಿನಗ ಮನುಷ್ಯತ್ವ ಅನ್ನೋದೇ ಇಲ್ಲಲೇ ತಾಯಿ ಬಂದಾಳ ಅಂತಂದು ಅದು ಬಿಡು ಹೋಗ್ಲತ್ತಗ. ಹೌದು ಮನ್ಯಾಗ ಇದ್ರಾಗ ನಿನ್ನೆ ಸ್ವೀಟ್ ಗಿಟ್ ತಂದಿದ್ದಲ್ಲ ಅದನ್ನೆಲ್ಲ ನಿಮ್ಮ ಮಾವಗ ನಿನ್ನ ಗಂಡಗ ನಿಮ್ಮ ಅತ್ತಿಗೆ ಹಾಕ್ಕೊಟ್ಟಿರಿ ಇಲ್ಲ? ಯಾವಾಗ ಹಾಕೊಳ್ಳಿ? ನಿನ್ನೆ ಸಾಯಂಕಾಲ ಬಂದಿದ್ದಿ ರಾತ್ರಿ ಊಟ ಮಾಡ್ಯಾರ ಇನ್ನು ಬೆಳಗ್ಗೆ ಅಂತ ಹೇಳಕ್ ತಿಂದ್ರೆ ಸ್ವೀಟ್ ಜಾಸ್ತಿ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಬೇವ. ಇವಾಗ ಯಾಕೊಳ್ಳಿ ಮಧ್ಯಾಹ್ನ ಗಿದ್ದಾನ ಕೊಡ್ತೀನಿ ಅವಾಗ ಕೂಡ ಎರಡೆರಡ ಇಲ್ಲ ಒಂದೊಂದ ಕೊಡ್ತೀನಿ. ಏನ ನೀ ತಂದಿರ ಸ್ವೀಟ್ ಅಷ್ಟು ಹಾಕೊಂಡ ಹೋಳಿಗೆ ಮಾಡ್ಕೊಂಡ್ ಬಂದಿ ಅಲ್ವೇ? ಹಾಳಾಗಲ್ಲ ನಾವು ಎಲ್ಲಾರು ಎಣಿಸ್ಕೊಂಡು ಎರಡು ಅಂತ ಮಾಡ್ಕೊಂಡ್ ಬರ್ತಾರ. ಸುಮ್ಮನೆ ಇಷ್ಟ ಹಾಕೊಂಡ ಕಟ್ಕೊಂಡ್ ಬಂದಿ ಸುಮ್ಮನೆ ಎಣ್ಣೆ ವೇಸ್ಟು ಕೊಲೆಸ್ಟ್ರಾಲ್ ಬರುತ್ತಾ ಆಮೇಲೆ ಗ್ಯಾಸು ವೇಸ್ಟು ನಿನ್ನ ಶ್ರಮನೂ ವೇಸ್ಟು ಪಾಪ ಅತಿಯರು ಏನಂದ್ರ ಏನ ಈಗ ಮನೆಗೆ ಕಳ್ಸ್ಬೇಕಂದ್ರೆ ಇಷ್ಟ ಕೊಂಡೆ ಎಲ್ಲ ಮಾಡ್ಬೇಕು ಅಂತ ಬೈಕೊಂಡು ಕಳ್ಸಿದ್ರ ಏನ ಮತ್ತೆ ಬೈಗ್ಲಾನು ನನಗೆ ಫ್ರೀಯಾಗಿ ಬರ್ತಾವ ನೋಡು. ಯವ್ವಾ ತಿಳಿಸ್ರಾಕತ್ತ ಯವ್ವಾ ನನಗೆ ಕರ್ಮ ಎಂತ ಜಿಪ್ಪುನ ಮಗಳಿಗೆ ಜನ್ಮ ಕೊಟ್ಬಿಟ್ನೆ ಯವ್ವಾ. ಹೋಗ್ಲಿ ಹೋಗು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಬ. ಚಾ ಮಾತ್ರ ಮಾಡ್ಕೊಂಬರ್ಬೇಡ ಹೋಗು ಕಾಫಿ ಮಾಡ್ಕೊಂಬರು ತಲೆ ಭಾಳ ಸಿರಾಗ್ತದಿ ಹೋಗು. ಚಾಲ ಕಾಫಿ ಬೇ ಯವ್ವ ಚಾಲ ತಂದ್ಕೊಳ್ಳೆ. ಯಾಕ ಕಾಫಿ ತಂದ್ಬಿಡ್ಲಿ? ಅದು ಯವ್ವ ಬೆಳಿಗ್ಗೆ ಚಾ ಕುಡಿತಿಂತಾನೆ ನೀ ಕುಡ್ದಿದ್ದಾನೆ ಮತ್ತಿನ್ನೇ ಕಾಫಿ ಅಂತ ಮತ್ತೆ ಬೇರೆ ಮಾಡ್ಲೇಬೇವ. ಮತ್ತು ಸುಮ್ಮನೆ ಚಾ ವೇಸ್ಟು ಕಾಫಿಗೆ ಹಾಲು ಸಕ್ರೆ ಎಲ್ಲ ವೇಸ್ಟು ಅದ್ರ ಬದಲಿ ಮತ್ತೆ ಗ್ಯಾಸ್ ಬೇರೆ ವೇಸ್ಟು. ವರಮಹಾಲಕ್ಷ್ಮಿ ಹಬ್ಬ ಬಂದೈತಿ ಇನ್ನೇನು ಗ್ಯಾಸ್ ಮತ್ತೊಂದು ತರ್ಸಕೋಲಿ ಇರೋ ಗ್ಯಾಸ್ನಾಗ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಬಿಡ ಅಂತ ನಾನು ಅನ್ಕೊಂಡಿದ್ವಿ. ನೀ ಬೇರೆ ಬಂದು ಕಾಫಿ ಕಾಸ್ಕೊಡು ಅಂತಂದ್ರೆ ಒಳ್ಳೆ ಮಳೆ ಕಾಫಿ ಕಾಸಿದ ಗ್ಯಾಸ್ ವೇಸ್ಟ್ ಆಗಲ್ಲ ಬೇ. ಚಾ ತೊಗೊಂಬರ್ತೀನಿ ಚಾನ ಕುಡಿ. ಇದೆಂತ ಕರ್ಮೋಯಪ್ಪ ಯಾಕಾದ್ರೂ ಬಂದೇನ ಈ ಮನೆಗೆ? ಯವ್ವ ನಿನಗೆ ಅನಿಸ್ತಾ ಇದೆನಾ ಯಾಕಾದ್ರೂ ಬನ್ಯಾ ಈಗಿನ ಮನೆಗೆ ಅಂತ? ಹಂಗ ಹೋಗ್ಬಿಡ ನಿನ್ನ ಮನೆಗೆ ಬೇ ಹಬ್ಬ ಬರ್ತದೆ ಹಂಗ ಹೋಯ್ಕೋಬೇಡ್ಬೇ. ಅಯ್ಯೋ ಏನಾಗುತ್ತೆ ನಿನಗೆ? ಅತ್ತಿ ಮಾವ ಬಂದ್ರೆ ಏನಾಗುತ್ತೆ? ನಿನಗೆ ಎಕ್ಕ ತಗೊಂಡು ಹೊಡಿತಾರ ಅಂತ ನಿನಗ ಒಂದಿಷ್ಟು ಜ್ಞಾನ ಆದ್ರೆ ಇಲ್ಲ ಕಣೆ. ಹೋಗ್ ಅದು ಏನು ಮಾಡ್ತಿ ಹಾಬ ಬಿರ್ಕೋಗು. ನಾನಂಕ ಈ 1 ಸೆಕೆಂಡ್ ಇಲ್ಲ ಹೋಗ್ತೇನೆ ನನ್ನ ಗಂಡ ಮನೆಗೆ. ನಿಮ್ಮ ಅಪ್ಪ ಕಡೆ ಹೋಗಿ ನೀ ಏನೇನು ಮಾಡ್ತಿ ಏನೇನು ಮಾಡ್ತಾ ಇದೆಯಲ್ಲ ಅಂತಂದ್ರೆ ಎಲ್ಲ ಹೇಳ್ತೀನಿ. ನಿಮ್ಮ ಅಪ್ಪಗೆ ಅದೇನು ಉತ್ತರ ಕೊಡ್ತೀಯಾ ಕೊಡು. ಹೋಗುತ್ತೇನ ಹೋಗು ಮುಂದೆ ಹಂಗ ಚೀಲ ತಗೊಂಡು ಅದೇ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅನ್ನಕೋಬೇಡ. ಅದೇ ಅಪ್ಪ ಕೇಳಿದ್ರೆ ಭಾಳ ತಿಳಿಸಿತ್ತೇಕೆಂದು ಅದಕ್ಕೆ ಏನು ಕೊಟ್ಟಿಲ್ಲ ಖಾಲಿ ಚೀಲ ಕೊಟ್ಟ ಅಂತ ಹೇಳ್ಬಿಡು. ಹಂಗ ವೈನಿನ ಕೇಳ್ತಾಳ ಎಲ್ಲ ನಾವು ಮಿಸ್ಲಿಂದ ತುಂಬ್ಕೊಂಡು ಹೋದ್ರಿ ಏನು ಖಾಲಿ ಕೈಲೆ ಬಂದ್ರದ ಅಂತಂದು ಕೇಳಿದ್ರೆ ಅಯ್ಯೋಕೆ ಭಾಳ ಕೆಲಸಿತ್ತು ಅದಕ್ಕೆ ಪಂಚಮಿ ಮುಗಿದ ಮೇಲೆ ತುಂಬಿ ಕೊಡ್ತಾಳ ಅಂತ ಚೀಲನ ಅಂದ್ಬಿಟ್ಟು ಖಾಲಿ ಚೀಲ ಕೊಟ್ಟಾಳ ಅಂತ ಹೇಳ್ಬಿಡ್ರಿ. ನನ್ನ ಜನ್ಮಕ್ಕ ಯಾರಿಗೇನು ಮಾಡಿದ್ನಿ ಅನ್ಯಾಯ ಇಂಥ ಜಿಪ್ಪಡಿ ಮಗಳು ನನಗೆ ಹುಟ್ಟುಬಿಟ್ಟಾಳಪ್ಪ ಹುಟ್ಟುಬಿಟ್ಟಾಳ ಇರೋದೊಂದು ಮಗಳು ಅಂತಂದು ನಂಗೆ ಖುಷಿಯಾಗಿ ನೆಮ್ಮದಿಯಾಗಿ ಸಾಕಿದ್ರೆ ಇಲ್ಲೇ ಬಂದು ಒಂದು ಸ್ವಲ್ಪ ನೆಮ್ಮದಿಯಾಗಿರೋಣ ಅಂದ್ರೆ ಇಲ್ಲಿ ಕೂಡ ಇಷ್ಟ ಹಿಂಸೆ ಕೊಡಾಕತ್ತಳಿಕಿ. ಅಯ್ಯೋ ಮೊದ್ಲು ಯಾವ ಕುಟ್ಕೆ ಅಂತ ನನಗೆ ಅಳಕಾಗಲ್ದು ಏನು ಮಾಡಿ ಬೀಗ್ರ ಮನ್ಯಾಗ ನಾವು ಮರ್ಯಾದೆ ತಗೊಂಡಂಗ. ಯವ್ವ ಬೇಯವ್ವ ಹೆಂಗ ಹೋಗ್ಲಿ ಅಂತ ಯೋಚನೆ ಮಾಡಕತ್ತೇನೆ ಬೇ ಹೆಂಗ ಹೋಗ್ಬೇಡ ಇವ್ರು ಬರ್ತಾರ ಬಸ್ಸಿಗೆ ಹತ್ತು ಕಳಿಸ್ತಾರ. ಏನು ಬಸ್ಸಲ್ಲ ಯಾಕ ಯುರೋಪ್ನ ಕಳಿಸ್ಬೇಕಿಲ್ಲ? ಲೇ ಮೊನ್ನೆರ ನಿನ್ನ ಸಣ್ಣ ಮೈದ್ನ ಏನ ಕಾರ್ ತಗೊಳ್ಳೋದಂತ ಲೇ ಕಳಿಸ್ಕೊಳ್ಳೆ ಕಾರ್ನಾಗ ಮನೆಗೆ ಮುಂದೆ ಹೋಗಿ ನಿಲ್ಲಿಸಿದ ಹಂಗ ಊರನ್ನೋರು ಅಯ್ಯೋ ಏನ ಕಾರ್ ತಗೊಂಡ್ರನ್ನ ಯಾರು ಏನು
ಮಗಳ ಮನೆಗೆ ಕಾರ್ ತಗೊಂಡಿದ್ದು ಅಂತ ಎಷ್ಟು ಚಲೋ ಅನ್ಸ್ತು ಗೊತ್ತಾನೆ. ಆಮೇಲೆ ನನಗೆ ಇಲ್ಲಿಂದ ಜುಮ್ ಅಂತ ಹೋಗಿ ನನ್ನ ಮನೆ ಮುಂದೆ ಕಾರ್ನಾಗ ಇಳಿದ್ಬಿಟ್ಟ. ನನ್ನ ನನ್ನ ಎಲ್ಲ ಪ್ರತಿಷ್ಠೆ ಅದೇ ಏನಂತಾರಲ್ಲಪ್ಪ, ಅದು ಮೇಲೆ ಹೋಗುತ್ತ ಗೊತ್ತಾನೆ, ಮೇಲೆ ಹೋಗುತ್ತ, ಪ್ರಾಣ ಮೇಲೆ ಹೋಗುತ್ತೆ ಬೇ. ನಮ್ಮ ಇದನ್ನ ಹಗರ್ಕ ಓಡಿಸಲ್ಲ ಗಾಡಿನ, ಸ್ವೀ ಅಂತ ಹೋದ್ರ ಹಂಗ ಏರೋಪ್ಲೇನ್ನಾಗ ಮೇಲೆ ಶಿವನ್ ಕಡೆನ ಕಳ್ಸ್ಬಿಡ್ತಾನೆ ಏನೋ ಅನ್ನೋದ್ರ ಗತಿ ನಾ ಓಡಿಸ್ತಾನೆ ಗಾಡಿನ. ನೀನ್ ಬೇರೆ ಅದ ಕುತ್ಕೊಂಡು ಮೇಲೆ ಹೋಗ್ಬಿಟ್ರೆ ಆಮೇಲೆ ಏನ್ ಮಾಡೋದು? ಅಪ್ಪಗೆ ಯಾರು? ಅಪ್ಪಗೆ ಇನ್ನೊಂದು ಮದುವೆ ಮಾಡೋ ನನ್ನ ಮತ. ನಿನ್ಗೆ ಒಬ್ಳು ತಾಯಿ ಸಾಯಿಲ್ ಅಂತ ಆಸೆ ಬರತ್ತೇನೆ. ಅಳಬೇಡ್ರಿ, ಹಾಲುಂಡ ತವರನ್ನು ನೀನೇ ಮಗಳೇ, ಹಂಗ ಹಂಗ ನಾನು ಹಾಡಿ ನಿನ್ನ ನೇತಿನ ಬೇವ. ಅಳ್ಬೇಡ ಬೇವ, ಅಳ್ಬೇಡ. ವೇಸ್ಟ್ ಆಗುತ್ತೆ ಬೇವ ಕಣ್ಣೀರು. ಮತ್ತೆ ಸಿಟ್ಟಿಗೆ ಮಾಡ್ಕೊಂಡ್ರೆ ಬಿಪಿನೂ ಜಾಸ್ತಿ ಆಗುತ್ತಾ, ಆಮೇಲೆ ಕಣ್ಣೀರು ವೇಸ್ಟ್ ಆಗುತ್ತಾ, ಎಲ್ಲ ವೇಸ್ಟು ವೇಸ್ಟು ವೇಸ್ಟು. ಅದು ಅಲ್ದ ಆಮೇಲೆ ಬೈನೀರು ಹೇಳ್ತಾರ, ತವ್ರ ಮನೆಗೆ ಹೋಗಿ ಅಲ್ಲ ಮಗಳ ಮನೆಗೆ ಹೋಗಿ ಕಣ್ಣೀರು ಹಾಕಿ ಬಂದಾರ ನೋಡು. ಅದಕ್ಕೇನು ಶಾಪ ತಟ್ಟುತ್ತಾನು, ಬಿಡ್ಲಾರ್ದೆ ಇರುತ್ತಾನು, ಹಂಗಿಂಗ್ ಮಾಡತ್ತಾರ ಬಿ. ಅಳ್ಬೇಡ ಬೇ, ಅಳ್ಬೇಡ. ಮತ್ತೆ ಕಣ್ಣಿಗೆ ಉಬ್ಬಿಗೆ ಬೇವ. ಮತ್ತೆ ಬೇರೆ ನೀ ಸಾಯಂಕಾಲ ಊರಿಗೆ ಹೋಗ್ಬೇಕು. ಏವ ಅಳ್ಬೇಡ, ಶಾಂತಿ ಶಾಂತ ಆಗ್ಬೇವ. ನನಗ ನನ್ನ ಮಗಳು ಇಷ್ಟು ತಲೆ ಹಿಡಿಸ್ತಾಳ, ಇನ್ನ ಈ ಬೀಗರಿಗೆ ಎಷ್ಟು ತಲೆ ಹಿಡಿಸಿರ್ಬೇಕೀಗಿ? ಹಾ, ಸುಮ್ಮನೆ ನಾ ಹೋಗಿ ಬಿಡೋಣ. ಅಲ್ಲಕ್ಕಿ ನನಗೆ ಒದ್ದು ಹೊರಗಾಕ್ಯಾಳ. ಹೋಗ್ರಿ ಒಂದು ನಾಲ್ಕನೇ ಇದ್ದು ಬರೋದ್ರಿ ಅಂದ್ಬಿಟ್ಟು ನಾನು ಅದಕ್ಕೆ ಮಗಳ ಮನೆಗೆ ಹೋಗಿ ಒಂದು ನಾಲ್ಕನೇ ನೆಮ್ಮದಿಕ್ಕಿದ್ದು ಹೋದ್ರೆ ಜಗಳ ಎಲ್ಲ ಕಡಿಮೆ ಆಗುತ್ತಂತ ಬಂದ್ರೆ ಹೋದ್ರೆ ಯಾವಾಗ ಹೋಗಿ ಅಂತ ಕೇಳಕತ್ತಳಪ್ಪ. ಏನು ಮಾಡಿ ಏನು ಅಂದೇನ? ಏನು ಅನ್ಬೇಕು ಇವ? ಏನು ಅಂದಿಲ್ಲ. ಯೋಚನೆ ಮಾಡಕತ್ತೇನ? ಏನು ಯೋಚನೆ ಮಾಡ್ಬೇಡ ಬೇವ. ಆಮೇಲೆ ನಾನು ಕಳಿಸ್ತೀನಿ. ಈಗ ಚಾ ಬೇಕಂದಲ್ಲ, ಚಾ ತಂದು ಕೊಡ್ತೀನಿ. ಲೇನ ಚಾ ಬೇಡ, ನೀನ ಕುಡ್ಕೋ, ನಿನ್ನ ಮೇಲೆ ಸುರುಕೋ. ನನಗೆ ಕಾಫಿ ಬೇಕು, ಕಾಫಿ. ಅದಕ್ಕೆ ಮಾತಾಡ್ಬೇ. ಬೀಗ ಕೇಳಿಸ್ಕೊಂಡ್ರ ಅದ ನಮ್ಮ ಮನೆಯವರು ನನ್ನ ಅತ್ತಿ ಮಾವ ಕೇಳಿಸ್ಕೊಂಡ್ರ ಏನು ಅನ್ಕೋತಾರ? ಈ ಬೀಗ್ತಿ ಈ ಮನೆಗೆ ಬಂದು ತಂದ ಅತ್ತಿ ಮಕ್ಕಳು ಸಾಗತಾವ ನೋಡು, ಇದ್ದಿದ್ದನ್ನು ಕುಡಿ ಹೋಗ್ಬಾರ್ದನ ಅಂತಾರ. ಯಬ್ಬಾ ಸೊಸಿಯ, ಹೋಗಿ ಕಾಫಿ ಮಾಡ್ಕೊಂಬಾ. ಕುಡಿದಿಲ್ಲ ಚಾನ, ಇನ್ನು ಸ್ವಲ್ಪ ಚಾನ ಒದಗಿ ಚಾನ ತರ್ತೀನಿ. ಹೋಗು, ನಾನು ಎಲ್ಲ ಕೇಳಿಸ್ಕೊಂಡೆ. ನಿಮ್ಮ ಮಗುಗೇನ ಕಾಫಿ ಬೇಕಂತ, ಹೋಗು ಕಾಫಿ ಮಾಡ್ಕೊಂಡು ನನಗೊಂದು ಕಪ್ ತಂಬ ಹೋಗು. ಅಯ್ಯೋ ಮಾವರ, ಗ್ಯಾಸ್ ವೇಸ್ಟ್, ಎಲ್ಲ ವೇಸ್ಟ್. ಈಗೇನು ಹೋಗ್ತೀಯನ್ನಿಲ್ವಾ? ಬೀಗರ ಮುಂದೆ ನಮ್ದೆಲ್ಲ ಮರೆ ತೆಗಿಬೇಕಂತ ಮಾಡೀನ. ಓಕೆನ್ರಿ. ಅಯ್ಯೋ ದೇವ್ರೆ, ನಮ್ಮವ್ವ ಯಾಕೆ ಬಂದು ಇವತ್ತು ಕಾಫಿ ಖರ್ಚು 2 ಗ್ಲಾಸು ಎಕ್ಸ್ಟ್ರಾ ಆಯ್ತು ಅಲ್ವಾ? ಟಾಂಕು ಬಿಗ್ರೆ, ಟಾಂಕು ಟಾಂಕು ಟಾಂಕ್ಯೂ ರೀ ಬಿಗ್ರ. ನನ್ನ ಮಗಳು ನಮ್ಮ ತಲೆ ಸಿಗಾಗ್ತದವ, ಹೋಗಿ ಒಂದು ಕಪ್ ಕಾಫಿ ತಂಬ ಅಂದ್ರೆ ನಾನು ಯಾಕೆ ತಂದೀನಿ ಅಂದ್ಲು. ಆದ್ರೆ ಮಾವು ಬೆಲೆ ಕೊಟ್ಟು ತರ್ತೀನಿ ಅಲ್ಲಲ್ಲ, ನಿಮ್ಗೆ ತುಂಬ ಟಾಂಕು ಟಾಂಕು ರೀ. ಅಯ್ಯೋ ಎಲ್ಲಿ ಬಿಡ್ರಿಪ್ಪ, ಆಕಿನ ನಮ್ಮ ಮನೆ ಮಗಳಲ್ಲನ ಹಂಗ ಸುಮ್ಮನೆ ಕಾಡಿಸ್ತೈತಿ. ಎಲ್ಲಿ ಬಿಡ್ರಿ, ಅದಕ್ಕೇನು ಇದು ಮಾಡಬೇಡ್ರಿ. ಅಂದಂಗ ನಮ್ಮ ಮನ್ಯಾಗ ಎಲ್ಲಾರ ಮದರ. ಸರಿ ಆಯ್ತು, ಕುತ್ಕೋರಿ ನಾಷ್ಟ ಮಾಡುವಂತ್ರಿ. ಅಯ್ಯೋ ದೇವ್ರೆ, ನಾಷ್ಟನ? ನನ್ನ ಮಗಳು ನಂಗೆ ನಾಷ್ಟ ಕೊಡ್ತಾಳ? ನಾಷ್ಟ ಹಾಕ್ಕೊಟ್ರು ಏನಾರ ತಂಗಳದ್ದು ಬಂದಿದ್ದು ಕೊಡ್ತಾಳೋ ಏನ? ಏನು ಮಾಡಲಿ, ಅದನ್ನ ತಿಂದ್ಬಿಟ್ಟು ಕುತ್ಕೊಳ್ಳೇನ? ಕಣ್ಣಿಗೆ ಕೂಲಿಂಗ್ ಗ್ಲಾಸು, ಕೂದಲಿಗೆ ವೈಟ್ ಹೇರು, ಏನು ಚಂದ ಈ ಚೋರಿ. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ನಡೆದುಕೊಂಡಿದೆ. ಏನನ್ಬೇಕು ಮರೆಯ? ಯಾಕ್ರಿ ಬಿಗ್ರೆ, ಹಾಡು ನೆನಪು ಬರಲಿಲ್ಲನ್ರಿ? ಅರ್ಧಂಬರ್ಧ ನೆನಪತ್ ನೋಡ್ರಿ. ಅವಳ ಒಲವನಗೆ, ಅವಳ ಈ ಕಿರುನಗೆಗೆ ಅಂದದ ಬಿಂದಿಗೆ, ಅವಳೊಂದು ಅಮೃತ ಬಿಂದು. ಅದು 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 ಅನ್ನಕ್ತೀರಿ? ಹೋಗ್ರಿ ಹೊರಗಡೆ, ಶಂಕರಣ್ಣ ಬಂದ ಅಂತ ನಿಮ್ ಕರ್ಯಾಕತನ. ಹೋರಿ. ಇವಾಗ ಯಾಕೆ ಬನ್ನ? ಇಲ್ಲ ಯಾರು ಬಂದಿಲ್ಲ.
ದುಗಿಲ ಅದ ಕುತ್ತಿಗೆ ಹಿಡಿದು ದುಗಿಸ್ಲೇನ ಮತ್ತ ಏನ್ಲಿ ಗಂಡ ಅಂತ ಮರ್ಯಾದಿನಿಲ್ಲನ ಅದು ಬೀಗರ್ ಮುಂದ ಕುತ್ತಿಗೆ ಹಿಡಿದು ದುಗಿಸ್ಲೇನ ಅಂತ ಅಷ್ಟ ಅಂತಿರೋದು ಇಲ್ಲ ಅಂದ್ರೆ ಬೇರೆ ಹೇಳ್ತಿದ್ದೆ ಈಗೇನು ಸ್ವಲ್ಪ ಹೊರಗೆ ಹೋಗ್ತೀರ ಹಾ